ಈಗಾಗಲೇ ಹೇಳ್ತಿದ್ದೆ ನಾನು, ಆ ಭೂಮಿಯಲ್ಲಿ 2 ದಶಕಗಳಿಂದಲೂ ಕೂಡ ಸಾಗುವಳಿ ಆಗಿಲ್ಲ, ಅಂದರೆ ಕೃಷಿ ಆಗಿಲ್ಲ, ಕೃಷಿ ಚಟುವಟಿಕೆ ನಡೀತಾನೆ ಇರಲಿಲ್ಲ. ಬಟ್ ಅದನ್ನು ರೈತರಿಗೆ ಮಂಜೂರು ಮಾಡಲಾಯಿತು. ಯಾಕೆ ಮಂಜೂರು ಮಾಡಲಾಯಿತು? ಉದ್ಯಮಿಯೊಬ್ಬರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ರೈತರ ಹೆಸರಿಗೆ ಭೂಮಿ ಖಾತೆ ಮಾಡಿದ್ದಾರೆ. 100 ಎಕರೆ ಭೂಮಿ. ಧಾರವಾಡ ಉಪವಿಭಾಗ ಅಧಿಕಾರಿ ಶಾಲಂ ಹುಸೇನ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರಾಜಶೇಖರ್, ತಹಶೀಲ್ದಾರ್ ಡಿಎಸ್ ಹುಗಾರ್ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಈ ಆರೋಪದಲ್ಲಿ ಸ್ಪಷ್ಟವಾದಂಥ ಹುರುಳಿದೆ. ಯಾಕೆಂತಂದ್ರೆ ಸರ್ಕಾರಿ ಭೂಮಿಯನ್ನ, ನೋಟಿಫಿಕೇಶನ್ ಆಗಿದ್ದಂಥ ಭೂಮಿಯನ್ನ ಈ ರೀತಿ ಡಿನೋಟಿಫೈ ಮಾಡಿಕೊಡ್ತಾರೆ ಅಂತಂದ್ರೆ 3 ಅಧಿಕಾರಿಗಳನ್ನ ನೋಡ್ತಾ ಇದ್ದೀರಿ. ಹೇಗ್ ಸಾಧ್ಯ ಇದು? ಈ ಕರಾಮತ್ತು ಹೇಗ್ ಸಾಧ್ಯ? ಸರ್ಕಾರದ ಭೂಮಿಯನ್ನ ಉದ್ಯಮಿಯ ಪರವಾಗಿರುವಂತ ರೈತರಿಗೆ ಮಂಜೂರು ಮಾಡಿ ಆ ನಂತರ ಅದು ಉದ್ಯಮಿಗೆ ಸಿಗೋ ರೀತಿಯಲ್ಲಿ ಅವ್ಯವಹಾರ ಮಾಡಿರೋದು, ಅಕ್ರಮ ಮಾಡಿರೋದು. 100 ಕೋಟಿ ಮೌಲ್ಯದ ಭೂಮಿ. ಕಂದಾಯ ಅಧಿಕಾರಿಗಳ ಕಳ್ಳಾಟ ಬಯಲಾಗ್ತಾ ಇದೆ ಈಗ. ಅಧಿಕಾರಿಗಳ ಭಾಗಿದಾರಿಕೆ ಇಲ್ಲದೆ ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿಯ ಎಂಜಲು ಕಾಸಿಗೆ ಇವರೆಲ್ಲರೂ ಕೂಡ ತಮ್ಮನ್ನು ತಾವು ಮಾರ್ಕೊಂಡಿದ್ದಾರೇನೋ ಅಂತ ಅನಿಸುತ್ತೆ. ಈ ಅಕ್ರಮವನ್ನು ನೋಡ್ತಾ ಇದ್ರೆ ಎಸಿ, ತಹಶೀಲ್ದಾರ್ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು. ಈ ಭೂಮಿಯ ಹಿಸ್ಟ್ರಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಹಿಂದೆ ರೈತರಿಗೆ ಈ ಭೂಮಿ ಮಂಜೂರಾಗಿತ್ತು. ನಂತರ ಭೂಮಿಗೆ ಬಂಗಾರದ ಬೆಲೆ ಬಂತು. ಈಗ ಅದರ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕಣ್ಣು ಬಿದ್ದಿದೆ. ರೈತರ ಹೆಸರಲ್ಲಿ ತಮ್ಮ ಹೆಸರಿಗೆ ಜಿಪಿಎ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಭೂಮಿ ಕೊರತೆ ಇದೆ. ಸರ್ಕಾರ ಹೇಳುತ್ತೆ ಸರ್ಕಾರಿ ಭೂಮಿ ಇಲ್ಲ ಅಂತ, ಆದರೆ ಇದ್ದ ಭೂಮಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.